ನಮಸ್ಕಾರ. ನುಡಿಜೇನು ಡಿಜಿಟಲ್ಗೆ ಸ್ವಾಗತ. ನಮಸ್ಕಾರ. ಮಲಗಿರಿಗೆ ಬಿಟ್ರನ ಅಂತ ನೋಡ್ತಾ ಇದ್ದೀನಿ. ಬಂದೋಳೆ ಎಲ್ಲ ನನ್ನ ಕಾರವಾರ ಜಿಲ್ಲೆಯ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಜನಸಮೂಹಕ್ಕೆ ಈ ಡಿ.ಕೆ. ಶಿವಕುಮಾರ್ನ ಸಾಷ್ಟಾಂಗ ನಮಸ್ಕಾರಗಳು. ವೇದಿಕೆ ಇರುವಂತ ನನ್ನ ಸಹೋದ್ಯೋಗಿ ಅಂತ ಮಳಕಾಳ್ ವೈದ್ಯರವರೇ, ತಮ್ಮ ಜನಪ್ರಿಯ ಶಾಸಕರು ಮಿತ್ರ ಅಂತ ಸತೀಶ್ ಸೈಲ್ ಅವರೇ, ಈ ಜಿಲ್ಲೆಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರೇ, ಭೀಮಣ್ಣ ನಾಯ್ಕರವರೇ, ಸತೀಶ್ ಗಣಪತಿ MLC ಅವರೇ, ಮೊಯ್ಸಿನ್ ರವರೇ, ಜಿಲ್ಲಾಧಿಕಾರಿಗಳೇ, ವೇದಿಕೆ ಇರುವಂಥ ಎಲ್ಲ ಜಿಲ್ಲಾ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿ ಮಿತ್ರರೇ, ಮುಖಂಡಗಳೇ, ಈ ಒಂದು ಸಂಭ್ರಮದಲ್ಲಿ ದುಡಿದಂಥ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳೇ, ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ಬಂದು ಈ ಕಡಲ ತೀರದಲ್ಲಿ ಈ ಕರಾವಳಿಯ ಉತ್ಸವದಲ್ಲಿ ಪಾಲ್ಗೊಂಡು ಇಂಥ ಒಂದು ಭವ್ಯವಾದಂಥ ಸಮಾರಂಭದಲ್ಲಿ ಪಾಲ್ಗೊಂಡು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಈ ಸಂತೋಷವನ್ನು ಹಂಚ್ಕೊಳ್ಳುವಂಥ ಒಂದು ಭಾಗ್ಯ ನನಗೆ ಸಿಕ್ತಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಒಂದು ಕಡೆ ಅರೇಬಿ ಸಮುದ್ರ, ಮತ್ತೊಂದು ಕಡೆ ಕರಾವಳಿ ಭಾಗ, ಪಶ್ಚಿಮ ಘಟ್ಟ, ವಿಭಿನ್ನವಾದಂಥ ಸಾಹಿತಿ, ಸಂಸ್ಕೃತಿ, ಪರಿಸರ, ನೆಲೆ ಇರುವಂಥ ಒಂದು ಪವಿತ್ರವಾದಂಥ ಭೂಮಿ. ಈ ಭೂಮಿಯಲ್ಲಿ ತಾವೆಲ್ಲ ಜೀವಿಸ್ತಾ ಇದ್ದೀರಿ. ಸಮುದ್ರ ಅಂದ್ರೆ ಒಂದು ದೊಡ್ಡ ಶಕ್ತಿ, ಸಮುದ್ರ ಅಂದ್ರೆ ಒಂದು ಜೀವನ. ಇವತ್ತು ಮೀನುಗಾರರಿಗೆ ಬದುಕಿಗೆ ಒಂದು ದೊಡ್ಡ ಆಧಾರ, ವ್ಯಾಪಾರ ನಿಧಿ, ಪ್ರವಾಸಿಗರ ಸ್ವರ್ಗ, ಇವೆಲ್ಲ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಮಿತ್ರರಾದಂಥ ಸತೀಶ್ ಸೈಲ್ ಅವರು ಬಹಳ ಒತ್ತಾಯವನ್ನು ಮಾಡಿ 7 ವರ್ಷದಿಂದ ಈ ಕಾರ್ಯಕ್ರಮ ಆಗಿಲ್ಲ, ನೀವು ಉದ್ಘಾಟನೆಗೆ ಬರಬೇಕು ಅಂತ ಅವರು, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿ ವೈದ್ಯರವರು ನನ್ನನ್ನು ಬಂದು ಭೇಟಿ ಮಾಡಿ ಕೇಳ್ಕೊಂಡ್ರು. ನನಗೆ ಬಹಳ ಒತ್ತಡ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತೇಳಿ ಮಾತು ಕೊಟ್ಟು ಕೊನೆಯ ದಿನ ಇವತ್ತು ನಾನು ಬಂದಿದ್ದೇನೆ. 7 ವರ್ಷದಿಂದ ಈ ಕಾರ್ಯಕ್ರಮ ನಡೆದಿಲ್ಲ ಅಂತ ಕೂಡ ತಿಳಿಸಿದ್ರು. ನಾನು ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಹಂಗೆ ಸತೀಶ್ ಸೈಲ್ ಅವರು ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ನಿಮ್ಮನ್ನೆಲ್ಲ ನಗನಗ್ತಾ ಇಡಬೇಕು, ನಿಮ್ಮನ್ನ ಸಂತೋಷ ಇಡಬೇಕು. ಈ ಜಿಲ್ಲೆಯ ಕಲಾವಿದರಿಗೆ, ಈ ಜಿಲ್ಲೆಯ ವ್ಯಾಪಾರದಾರರಿಗೆ, ಈ ಜಿಲ್ಲೆಯಲ್ಲಿ ರಾಜ್ಯಕ್ಕೆ, ಈ ಜಿಲ್ಲೆಯ ಜನತೆಗೆ, ಈ ಜಿಲ್ಲೆಯ ಜನರ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಇಡೀ ಸರ್ಕಾರಕ್ಕೆ ಒಂದು ಗೌರವವನ್ನು ತಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಜಿಲ್ಲಾ ಸಚಿವರಿಗೆ ಅವರಿಗೆ ನಾನು ಶುಭವನ್ನು ಹಾರೈಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಮುದ್ರ ಅಂದರೆ ಸಂಪತ್ತು ಮತ್ತು ಜ್ಞಾನದ ಒಂದು ದೊಡ್ಡ ಬಲ. ಇವತ್ತು ಒಂದು ದೊಡ್ಡ ಇತಿಹಾಸದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ಬದುಕಿಗೆ ಆದರ್ಶವನ್ನು ಕೂಡ ನಾವೆಲ್ಲ ಇಟ್ಕೊಳ್ಬೇಕು, ಸಾಧನೆಗೆ ಗುರಿಯನ್ನು ಕೂಡ ಇಟ್ಕೊಂಡಿರಬೇಕು. ಇವತ್ತು ಈ ಒಂದು ಕಾರ್ಯಕ್ರಮ 7 ದಿನ ಏನು ಈ ಒಂದು ಕರಾವಳಿಯ ಏನು ಉತ್ಸವವನ್ನ ಹಮ್ಮಿಕೊಂಡಿದ್ದಾರೆ, ನೂರಾರು ಜನ, ಸಾವಿರಾರು ಜನ ಯುವಕರಿಗೆ ಅವರ ಬದುಕಿನಲ್ಲಿ ಏನು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ,
ಏನು ಒಂದು ಸಾಧನೆಯನ್ನು ಮಾಡಬೇಕು ಅಂತ ಇಟ್ಟಿದ್ದಾರೆ. ಚಿತ್ರಕಲೆಯಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಜನಪದ ಲೋಕದಲ್ಲಿರ್ಬೋದು, ಸಾಹಿತ್ಯ, ಸಂಸ್ಕೃತಿ, ಇವೆಲ್ಲ ಬದುಕಿನಲ್ಲಿ ಅವರ ಏನು ಒಂದು ಸಾಧನೆ ಮಾಡಬೇಕು ಅಂತ ಏನಿಟ್ಟಿದ್ದಾರೆ, ಆ ಪ್ರದರ್ಶನಕ್ಕೆ ವೇದಿಕೆಯನ್ನ ಸಜ್ಜು ಮಾಡಿಕೊಂಡು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬಿಂಬಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರಲ್ಲ, ಇದೇ ಒಂದು ದೊಡ್ಡ ಅವಕಾಶ. ಆದ್ರಿಂದ ಇವತ್ತು 7 ದಿನ ನಾನು ಇಲ್ಲಿ ಬಂದು ಕೂತ್ಕೊಂಡಾಗ 7 ದಿನ ಯಾವ ರೀತಿ ತಾವೆಲ್ಲ ನಗನಗ್ತಾ ಸಂತೋಷವನ್ನ ಪಟ್ರಿ ಅಂತೇಳಿ ನೋಡಿದೆ. DVG ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳುತ್ತ ನಗುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ಬಾಳುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ದಂಗೆ ಇವತ್ತು ವೈದ್ಯರವರು, ಸತೀಶ್ ರವರು ಇಬ್ರು ಕೇಳಿ ಎಲ್ಲ ಸೇರಿ, ಈ ಜಿಲ್ಲೆ ಎಲ್ಲ ಶಾಸಕರು ಸೇರಿ ನಿಮ್ನೆಲ್ಲ ನಗಿಸಿ ಸಂತೋಷವನ್ನ ಪಡುವಂತ ಕೆಲಸವನ್ನ, ಕಾರ್ಯವನ್ನ ಮಾಡಿದಾರಲ್ಲ, ಇದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಕರಾವಳಿ ಕಡಲ ತೀರದಲ್ಲಿ ನೀವೆಲ್ಲ ಕೂತಿದ್ದೀರಿ. ಎಂಥ ವಾತಾವರಣ, ಎಂಥ ಸಂಭ್ರಮ. ಇವತ್ತು ಇಡೀ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಕೂಡ ನನ್ನ ತಾಲೂಕಿನಲ್ಲಿ ಕಳೆದ 10-15 ವರ್ಷದಿಂದ ಕನಕೋತ್ಸವ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇನೆ. ಆದರೆ ನನ್ನ ಕೈಲೂ ಕೂಡ ಇಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮವನ್ನು ಮಾಡೋಕ್ಕಾಗಲಿಲ್ಲ. ಇಲ್ಲಿ ಸತೀಶ್ ಸೇಲ್ರವರು ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಅನೇಕರು ಟೀಕೆಗಳು ಮಾಡ್ತಾರೆ, ಬೇಕಾದಷ್ಟು ಟೀಕೆಗಳು ವಿರೋಧ ಪಾರ್ಟಿಯವರು ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ. ಮಾತಾಡುವ ಬಾವಿಗಳು ಸಾವಿರಾರು ಇರ್ತವೆ, ಆದರೆ ಕೆಲಸಗಳು ಮಾಡುವ ಕೈ ಒಂದೇ. ಹಂಗೆ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಇವತ್ತು ಮಾಡಿದಂಥ ಕಾರ್ಯ ಖಂಡಿತ ಇವತ್ತು ಉಳ್ಕೊಂಡು ಇರ್ತವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೊಲ ಉಳಿದೆ ಯಾವ ಭೂಮಿ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಉಳಿಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ಬೇಕಾದಷ್ಟು ಸಮಸ್ಯೆಗಳಲ್ಲಿ ನಾಯಕರುಗಳು ಇವತ್ತು ಬೆಳೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಹೆಜ್ಜೆಯ ಗುರುತನ್ನ ಈ ಕ್ಷೇತ್ರದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಮಹಾಜನತೆಗೆ ನಾನು ಅಭಿನಂದಿಸಬೇಕು. 5 ಜನ ಶಾಸಕರನ್ನ ಕೊಟ್ಟಿದ್ದೀರಿ. 5 ಜನ ಶಾಸಕರನ್ನ ಕೊಟ್ಟು ಈ ರಾಜ್ಯಕ್ಕೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಈ ಗ್ಯಾರಂಟಿ 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈಗಟ್ಟಿ ಮುಷ್ಟಿಯಿಂದ ಈ ಕೈಗೆ ದೊಡ್ಡ ಶಕ್ತಿ ಬಂತು. ಆದ್ರಿಂದ ನಾವೇನು ಮಾತನ್ನ ಕೊಟ್ಟಿದ್ದೇವೆ, ಮಾತನ್ನ ಉಳಿಸ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಸತೀಶ್ ಸೇಲ್ರವರು ನಿಮ್ಗೆ ಏನು ಒಂದು ಆರೋಗ್ಯಕ್ಕೋಸ್ಕರ ನಾವು ಗೋವಾಗಿಂದ ಹೋಗ್ಲಿಕ್ಕೆ ನಮ್ಮ ಜನನ ಕರ್ಕೊಳಕ್ ಆಗ್ತಾ ಇಲ್ಲ, ಮಂಗಳೂರು ಕರ್ಕೊಳಕ್ ಆಗ್ತಾ ಇಲ್ಲ, ನಮ್ಮ ಬೇರೆ ಕಡೆ ಉಡುಪಿ ಕರ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಕೇಳಿದ್ದಾರೆ. ಚಿಂತೆ ಮಾಡೋದು ಬೇಡ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾನು ಇವತ್ತು ಭಾಷಣ ಮಾಡಿಕ್ ಬಂದವನಲ್ಲ, ಅವ್ರ ಜೊತೆ ಡ್ಯಾನ್ಸ್ ಆಡ್ಲಿಕ್ಕೆ ಬಂದವನಲ್ಲ, ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಎಲ್ಲ ಕಷ್ಟ ಸುಖದಲ್ಲೂ ಕೂಡ ಭಾಗಿಯಾಗಲಿಕ್ಕೆ ಸಿದ್ಧನಾಗಿದ್ದೇನೆ. ಇನ್ನೊಂದು ವಿಚಾರ ತಮ್ಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ 10ನೇ ತಾರೀಕು ಮಂಗಳೂರಿನಲ್ಲಿ ಈ ಒಂದು ಕರಾವಳಿ ಪ್ರದೇಶಕ್ಕೆ ಒಂದು ಪ್ರತ್ಯೇಕವಾದಂಥ ಈ ಪಶ್ಚಿಮ ಘಟ್ಟಕ್ಕೆ ಮತ್ತು ಮಲೆನಾಡಿಗೆ ಒಂದು ಪ್ರತ್ಯೇಕವಾದಂಥ ಪ್ರವಾಸಿ ನೀತಿಯನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಹೊರಗಡೆಯಿಂದ ಉದ್ಯಮಿಗಳನ್ನು ಬಂದು ಇಲ್ಲಿ ಬಂಡವಾಳವನ್ನು ಹೂಡಬೇಕು. ನಮ್ಮ ಯುವಕರು ಮುಂಬೈಗೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಈಗ ಸೌದಿಗೆ ಹೋಗ್ತಾ ಇದ್ದಾರೆ, ಗೋವಾಗೆ ಹೋಗ್ತಾ ಇದ್ದಾರೆ. ಅದನ್ನು ತಪ್ಪಿಸಿ ಮರೆ ಭಾಗಗಳಲ್ಲಿ ಉದ್ಯೋಗವನ್ನು ಕೊಡಿಸ್ಬೇಕು, ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೊಸ ಉದ್ಯೋಗ ನೀತಿ ಮತ್ತು ಇದರ ಜೊತೆಯಲ್ಲಿ ಪ್ರವಾಸ ನೀತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಸರ್ಕಾರ ಚಿಂತನೆ ಮಾಡಿದೆ. 10ನೇ ತಾರೀಕು ಮೀಟಿಂಗ್ ಅನ್ನು ಕರೆದಿದ್ದೇನೆ. ಎಲ್ಲರೂ ಕೂಡ
ಜನಪ್ರತಿನಿಧಿಗಳನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಏನು ಒಂದು ವಿಚಾರಗಳಿದೆ ಎಲ್ಲ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಆದೇಶವನ್ನು ಕೂಡ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಈ ಹಿನ್ನೆಲೆಯಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಈ ಭಾಗಕ್ಕೆ ಅಂತೇಳಿ ಈ ಸರ್ಕಾರ ಬದ್ಧವಾಗಿದೆ. ಮಾನ್ಯ ನಮ್ಮ ಶಿವರಾಮ್ ಹೆಬ್ಬಾರ್ ಅವರು ಏನು ಒಂದು ನದಿ ಜೋಡಣೆ ವಿಚಾರದಲ್ಲಿ ಕೂಡ ಹಿಂದೆ ಕೂಡ ಪ್ರಸ್ತಾವನೆ ಮಾಡಿದ್ರು, ಈಗ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಮೊನ್ನೆ ನಾನು ಕೂಡ ಹೋಗಿ ದೆಹಲಿಗೆ ಹೋಗಿ ಏನು ಒಂದು 2 ನದಿಗಳನ್ನ ಜೋಡಣೆ ವಿಚಾರ ಏನಿದೆ ಆ ವಿಚಾರದಲ್ಲಿ ನಾನೀಗಾಗಲೇ MOU ಸೈನ್ ಮಾಡಿ ಬಂದಿದ್ದೇನೆ. ಈಗಾಗಲೇ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ನಮ್ಮ ಸರ್ಕಾರ ಆ ನದಿ ಜೋಡಣೆ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬಂಧುಗಳೇ, ಬಹಳ ಉತ್ತಮವಾದ ರೀತಿಯಲ್ಲಿ ಈ ಕರಾವಳಿಯ ಉತ್ಸವ ನಡೀತಾ ಇದೆ. ಇದಕ್ಕೆ ದುಡಿದಂತ ಎಲ್ಲ ಜನಪ್ರತಿನಿಧಿಗಳಿಗೆ, ವಿಶೇಷವಾಗಿ ಶಾಸಕರಿಗೆ, ನನ್ನ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ, ಎಲ್ಲ ಅಧಿಕಾರಿಗಳು ಉತ್ತಮವಾದ ರೀತಿಯಲ್ಲಿ ಮಾಡಿದ್ದಾರೆ. ತಾವೆಲ್ಲ ಇನ್ನ ಉತ್ತಮ ರೀತಿಯಲ್ಲಿ ಬಹಳ ಸಂತೋಷದಿಂದ ನೆಲೆದು ಮುಂದಿನ ದಿನದಲ್ಲಿ ಮತ್ತೆ ನಮ್ಮ ಶಾಸಕರಿಗೆ ಈ 5 ಅಲ್ಲ 6 ಶಾಸಕರನ್ನ ಆಯ್ಕೆ ಮಾಡಿ ಇನ್ನ ಈ ಕೈಯನ್ನ ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರಾವಳಿ.